ನಮಸ್ಕಾರ, ನೀವು ನೋಡ್ತಾ ಇರೋದು ಡಿಜಿಟಲ್ ಕುಟುಂಬ. ನಾನಿದ್ದೀನಿ ಹನುಮಂತನಗರದ ಪೊಲೀಸ್ ಠಾಣೆ ಆಪೋಸಿಟ್ ಇಲ್ಲಿರುವ ವಿಷ್ಣುಪ್ರಿಯ ಅನ್ನೋ ಒಂದು ಹೋಟೆಲ್. ಸೊ ಇಲ್ಲಿ ವಿಶೇಷವಾಗಿ 5 ರೂಪಾಯಿದು ಇಡ್ಲಿ ಕೊಡ್ತಾ ಇದ್ದಾರೆ, 5 ರೂಪಾಯಿಗೆ ವಡ ಕೊಡ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ವಿಶೇಷ ಅನಿಸ್ತು ನನಗೂ ಕೂಡ. ಸಿಕ್ಕಾಪಟ್ಟೆ ಜನ ಬಂದು ತಿಂತಾ ಇದ್ದಾರೆ. ಬನ್ನಿ ಅವ್ರನ್ನೆಲ್ಲ ಮಾತನಾಡ್ಸೋಣ. ಯಾಕೆ 5 ರೂಪಾಯಿ ಇಡ್ಲಿ, ಯಾಕೆ 5 ರೂಪಾಯಿ ವಡ ಅನ್ನೋ ಒಂದು ವಿಚಾರನ ಕೂಡ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮ್ಮಲ್ಲಿ ಇವಾಗ ಇದು ಅವಲಕ್ಕಿ ಬಾತ್ ಅಂತ, ಚಿತ್ರಾನ್ನ, ಕಡಲೆಕಾಯಿ ಬೀಜ ಚಟ್ನಿ, ಗ್ರೌಂಡ್ ನಟ್ ಚಟ್ನಿ ಅಂತ. ಇದು ಹೋಟ್ಲಲ್ಲಿ ಯೂಶಲ್ ಆಗಿ ಬೇರೆ ಎಲ್ಲಾ ಕಡೆ ಇಡ್ಲಿ ಚಟ್ನಿ ತಿಂತೀರಾ ನೀವು, ಕಡಲೆಕಾಯಿ ಚಟ್ನಿ ಆಲ್ಮೋಸ್ಟ್ ಯಾರು ಮಾಡಲ್ಲ. ಮತ್ತೆ ಈ ವಡೆ ಕೊಡ್ತಾರೆ, ಕಡಲೆಬೇಳೆ ವಡೆ, ಮಸಾಲೆ ವಡೆ. ಇದು ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿನೂ ಕೊಡ್ತೀರಾ? ಹೌದು. ಇದು ವೈಟ್ ಚಟ್ನಿ, ನಾರ್ಮಲ್ ಚಟ್ನಿ. ಇವಾಗ ನಾನು ಮಾಮೂಲಿ ಹೋಟೆಲ್ ರೆಗ್ಯುಲರ್ ಆಗಿ ಇರತ್ತಲ್ಲ, ಕಾಯಿ ಚಟ್ನಿ ತರ. ಇಡ್ಲಿಗೆ ಎಷ್ಟು ರೂಪಾಯಿ ಇದೆ? 5 ರೂಪೀಸ್ ಇದೆ ಒಂದು ಇಡ್ಲಿಗೆ. ಇಡ್ಲಿ ಜೊತೆಗೆ 3 ಚಟ್ನಿ ಮತ್ತೆ ಸಾಗು ಕೂಡ ಇದೆ. ಸಾಗುನು ಯಾವ್ದು ಬೇಕಂದ್ರೂ ತಗೋಬಹುದು. 4 ಐಟಮ್ ಕೇಳಿ ಕೊಡ್ತೀವಿ. ಅಂದ್ರೆ ಬಾಯಿ ಕೆಟ್ಟೋದವ್ರಿಗೆ ಬಂದು ರುಚಿ ನೋಡಿ ಖುಷಿಯಾಗಿ ಹೋಗ್ಬೋದು. ಇದು ಸಾಗು ಮೇಡಮ್, ಇದೆ ಮೇಡಮ್. ಇದು ಡೈಲಿ ಸಾಗು ಅಂದ್ರೆ ಇದು ಚೇಂಜ್ ಆಗ್ತಾ ಇರತ್ತೆ. ಒಂದಿನ ಬಾಂಬೆ ಸಾಗು ಬರುತ್ತೆ, ಒಂದಿನ ತರಕಾರಿ ಸಾಗು ಬರುತ್ತೆ. ಇವತ್ತು ವೆಜಿಟೇಬಲ್ ಸಾಗು ಮಾಡಿದ್ದಾರೆ. ವಡೆ ಎಷ್ಟು ರೂಪಾಯಿ ಇದೆ ಮೇಡಮ್? ಇದು 5 ರೂಪೀಸ್ ಒಂದು ವಡೆ. ವಡೆನೂ ಕೂಡ 5 ರೂಪೀಸ್, ಇಡ್ಲಿನೂ ಕೂಡ 5 ರೂಪೀಸ್. ಇಷ್ಟ ಐಟಮ್ ಮೇಡಮ್ ನಿಮ್ಮಲ್ಲಿ ಸಿಗುತ್ತೆ. ಚಟ್ನಿ ಆಲ್ಮೋಸ್ಟ್ 10:30 11 o'clock ವರೆಗೂ ಟಿಫನ್ ಐಟಮ್ಸ್ ಓಡ್ತಾ ಇರತ್ತೆ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ಸ್. ಇಲ್ಲಿ ರೈಸ್ ಮಾಡ್ಕೊತಾ ಇದ್ದಾರೆ, ವೈಟ್ ರೈಸು. ಅಲ್ಲಿ ರಸಂ ಮಾಡ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ. ಇದು ವಡೆಗೆ ಯಾರನ್ನ ಬೇಕಂದ್ರೆ ಬಿಸಿ ಬಿಸಿ ಮಾಡೋದು, ಮಾಡಿ ಯಾವುದು ಇಡಲ್ಲ. ಕೇಳ್ದವ್ರಿಗೆ ಅವಾಗ ಮಾಡಿ ಕೊಡ್ತಾರೆ. ಒಂದು ಪ್ಲೇಟ್ ಇಡ್ಲಿ. ಇಡ್ಲಿನೇ ಪಾರ್ಸಲ್. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಯಾವಾಗಿಂದ ಬರ್ತಿದ್ದಾರೆ ಸರ್? ನಾವು ಒಂದು 2 ವರ್ಷ ಆಗಿದೆ ಮೇಡಮ್. ಓಕೆ, 2 ವರ್ಷದಿಂದ ಬರ್ತಾ ಇದ್ದೀವಿ. ಸೂಪರ್. ಏನು ಇಷ್ಟ ಸರ್ ಇಲ್ಲಿಂದ? ನಮಗೆ ಒಂದು ಆರೋಗ್ಯಕರವಾದ ರುಚಿಕರವಾದ ಊಟ ಇಲ್ಲಿ ಸಿಗುತ್ತೆ. ಸೊ ಅದರಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಓಕೆ. ಸೊ ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ನಿಮ್ಮ ಚಾನಲ್ ಮೂಲಕ ನಾನು ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ದಿನದ ಶುಭಾಶಯನ ಕೋರ್ತಾ ನಿಮ್ಮ ಮೂಲಕ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಓಟ್ನ ಹುಡ್ಕೊಂಬಂದು ನೀವು ಜನಗಳಿಗೆ ತಿಳಿಸ್ತಾ ಇರೋದು, ಸಂದೇಶ ಕೊಡ್ತಾ ಇರೋದು ಭಾಳ ಇಷ್ಟ ಆಯಿತು. ಈ ಹೋಟ್ಲಿಗೆ ನಾನು ಸುಮಾರು ಒಂದು 2 ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಆರೋಗ್ಯಕರವಾದ ಊಟ ಇಲ್ಲಿ ಸಿಗುತ್ತೆ. ನೀವು 5 ರೂಪಾಯಿ ಇಡ್ಲಿ ಕೊಡ್ತಾರೆ. 5 ರೂಪಾಯಿ ಇಡ್ಲಿ, 5 ರೂಪಾಯಿ ಇಡ್ಲಿ, ಕಡಲೆಕಾಯಿ ಚಟ್ನಿ
ಮತ್ತು ಕೆಂಪು ಚಟ್ನಿ ಎಲ್ಲ ತುಂಬ ಚೆನ್ನಾಗಿರ್ತದೆ, ತುಂಬ ರುಚಿಕರವಾಗಿ, ಅಷ್ಟು ಕಮ್ಮಿ ಕೊಡ್ತಾರಲ್ಲ ಸರ್, ಏನು ತುಂಬ ರುಚಿಕರವಾದ. ಏನಿಲ್ಲ, ಅವ್ರಿಗೆಲ್ಲ ಭಗವಂತ ಕೃಪೆ ಕೊಟ್ಟಿದ್ದಾನೆ ಇನ್ನೊಬ್ಬರಿಗೆ ಅನ್ನ ಹಾಕಬೇಕು ಅಂತ. ಆ ಕೃಪೆಯಿಂದ ಅವ್ರಿಗೊಂದು ಯೋಗ ಇದೆ, ಇನ್ನೊಬ್ರಿಗೆ ಅನ್ನ ಹಾಕೋ ಯೋಗ ಇದೆ. ಆ ಯೋಗನ ಅವರು ಬಳಸ್ಕೊತಾ ಇದ್ದಾರೆ. ಮತ್ತು ಅದೇ ಯೋಗ ಇನ್ನೂ ಹೆಚ್ಚಾಗಲಿ ಅಂತ ಅಂದ್ಬಿಟ್ಟು, ಇನ್ನೂ ಹೆಚ್ಚಿಗೆ ಕಸ್ಟಮರು ಇಲ್ಲಿ ಬರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಮತ್ತು ಅವ್ರಿಗೆ ಅನ್ನದಾತ ಸುಖೀಭವ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತಾನೆ. ಕೊನೆಯದಾಗಿ ನಮಗೆ ಅನ್ನದಾತ ಅಂದ ತಕ್ಷಣ ರೈತ ಮತ್ತು ಈ ಥರ ಅನ್ನದಾನ ಮಾಡೋರು ನಮಗೆ ನೆನಪಾಗ್ತೈತೆ. ಅವರಿಬ್ಬರ ಬಗ್ಗೆ ನಾನೊಂದು ಕಾವ್ಯದ ಮೂಲಕ ಒಂದು ಕೃತಜ್ಞತೆ ತಿಳಿಸ್ಬಿಡ್ತೀನಿ. ನೀನೇ ಅನ್ನದಾತ, ನೀನೇ ಅನ್ನದೇವ, ನೀನೇ ಅನ್ನ ಬ್ರಹ್ಮ, ನೀನೇ ಅನ್ನ ಸೂರ್ಯ, ಅನ್ನದಾತ ಸುಖೀಭವ, ಅನ್ನದಾತ ಸುಖೀಭವ. ಕೃಷಿ ಋಷಿಯು ನೀನೇ, ನಿಸರ್ಗ ದೇವನು ನೀನೇ, ಭೂಮಿ ಪುತ್ರನು ನೀನೇ, ಭೂಮಿ ಮಿತ್ರನು ನೀನೇ, ಅನ್ನದಾತ ಸುಖೀಭವ, ಅನ್ನದಾತ ಸುಖೀಭವ. ನಿನಗಿದೋ ವಂದಿಸುವೆ, ನಿನಗೆ ಶರಣು ಎನ್ನುವೆ, ನಿನಗೆ ಸಾಷ್ಟಾಂಗ ನಮಸ್ಕಾರ. ಅನ್ನದಾತ ಸುಖೀಭವ, ಅನ್ನದಾತ ಸುಖೀಭವ ಅಂತ ಈ ಹೋಟ್ಲು ಓನರ್ಗೂ ಮತ್ತು ಅವರೆಲ್ಲ ಮಕ್ಕಳಿಗೂ ಮತ್ತು ನಮಗೆಲ್ಲ ಅನ್ನ ಕೊಡೋ ಅನ್ನದಾತ ರೈತನಿಗೂ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ ತಮ್ಮ ಹೆಸರು ಸರ್? ಕಾರ್ತಿಕ್ ಸರ್ ಇನ್ನೊಮ್ಮೆ ಕಾರ್ತಿಕ್ ಅಂತ ಸರ್. ಕಾರ್ತಿಕ್ ಸರ್, ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾ ಇಂಜಿನಿಯರ್ ಇದ್ದೀನಿ ಸರ್, ಇಂಜಿನಿಯರ್, ಡಿಸೈನ್ ಇಂಜಿನಿಯರ್. ಡಿಸೈನ್ ಇಂಜಿನಿಯರ್. ಸರ್ ನೀವು ಎಷ್ಟು ದಿವಸ ನೀವು ತಿಂಡಿ ಬರ್ತಾ ಇದ್ದೀರಾ? ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ. 3 ವರ್ಷದಿಂದ. ಸರ್ ಇಂಜಿನಿಯರ್ ಅಂತಂದ್ರೆ ದೊಡ್ಡ ದೊಡ್ಡ ಹೋಟ್ಲ್ ಹೋಗಿ ಮಾಡ್ತಾರೆ, ಇಲ್ಲೇ ಬರಬೇಕು ಅಂತ ಯಾಕೆ ಬರ್ತಾ ಇದ್ದೀರಾ? ಸರ್ ಇಲ್ಲಿ ಬಂದರೆ ಮನೆ ಊಟ ತಿಂದಂಗೆ ಆಗುತ್ತೆ. ಅದು ಮುಖ್ಯ, ಮನೆ ಊಟ ತಿನ್ನಂಗೆ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ. ಹಾಂ ಸರ್. ಏನಿಗೆ ತುಂಬ ಇಷ್ಟ ಸರ್ ನಿಮ್ಗೆ ಇಲ್ಲಿ? ಅಂದರೆ ನಾನು BMS ಈವ್ನಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇದ್ದಾರೆ ಸರ್ ನನಗೆ. ಅವ್ರ ಜೊತೆಗೆ ನಾನು ತುಂಬ ಸತಿ ಇಲ್ಲೇ ಬರ್ತಾ ಇದ್ದೆ. ಸೊ ಅವ್ರು ಇವಾಗ ಪ್ರೆಸೆಂಟ್ ಇಲ್ಲ ಜೊತೆಗೆ, ಬಟ್ ಅವ್ರ ಜೊತೆಗೆ ಹ್ಯಾಂಗ್ಔಟ್ ಮಾಡಿರೋ ಜಾಗ. ಸೊ ಅದಕ್ಕೆ ಅದು ನೆನಪು ಇರುತ್ತೆ. ಸೊ ಅದ್ರ ಸಲ ಬಂದು ಹೋಗ್ತಾ ಇರ್ತೀನಿ ಅವಾಗ. ಇಲ್ಲಿ ಇಡ್ಲಿ ಎಷ್ಟು ರೂಪಾಯಿ ಕೊಡ್ತಿದ್ದೀರಾ ಸರ್? ಸರ್ ಇಲ್ಲಿ 10 ರೂಪೀಸ್ಗಿದೆ ಸರ್. 10 ರೂಪೀಸ್ಗೆ ಇಡ್ಲಿ 5 ರೂಪಾಯಿಗಿದೆ ಸರ್. ಒಂದು ಇಡ್ಲಿ ಎಷ್ಟು ರೂಪಾಯಿ ಇದೆ? ಒಂದು ಇಡ್ಲಿಗೆ 5 ರೂಪಾಯಿ ಇದೆ. 5 ರೂಪಾಯಿ ಅಂದ್ರೆ ರೇಟು ಕಡಿಮೆ ಇದೆ, ಹಳ್ಳಿ ತರ ರುಚಿನೂ ಇದೆ. ಹೌದು ಸರ್. ಅದಕ್ಕೋಸ್ಕರ ಬರ್ತಾ ಇದ್ದೀರಾ ನೋಡಿ. ಅದು ನೀವು ಇಂಜಿನಿಯರು ಅಂತಂದ್ರೆ ಯೂತ್ ಬೇರೆ ಇದ್ದೀರಿ, ಹೆಂಗಿದ್ದೀರಿ, ನೀವೆಲ್ಲ ಅಲ್ಲಿ ಹೋಗ್ದಾನೆ ಇಲ್ಲೇ ಬರ್ತೀರಿ ಅಂತಂದ್ರೆ ನಿಮ್ಗೆ ಹಳ್ಳಿ ರುಚಿ ತುಂಬಾ ಇಷ್ಟ ಆಗಿದೆ. ಹೌದೌದು. ಆಮೇಲೆ ಇಲ್ಲಿ ಕೊಡೋ ಊಟ ಇವ್ರದೆಲ್ಲ ಯಾವ ತರ ಇರುತ್ತೆ? ಚೆನ್ನಾಗಿರುತ್ತೆ ಸರ್. ಫ್ರೆಂಡ್ಲಿ ಆಗಿ ಕೊಡ್ತಾರೆ. ಹೌದು ಸರ್. ಮನೆ ಊಟ ಸರ್. ಮನೆ ಊಟ ಅಂದ್ರೆ ತಂದೆ ತಾಯಿ ದುಡ್ಡು ಹೆಚ್ಚಿಗೆ ಕೊಡೋ ದುಡ್ಡು ಬಗ್ಗೆಕ್ಕಿಂತ ಯೋಚನೆ ಮನೆ ಊಟ ಯೋಚನೆ ಮಾಡಬೇಕು ಸರ್. ಮನೆ ಊಟ ಮನೆ ಊಟ ಯೋಚನೆ ಮಾಡ್ತಾರೆ, ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ. ಹೌದು ಸರ್. ಮಾಡ್ಕೊಂಡು ಹೋಗ್ಬೇಕು, ಒಂದು ಒಳ್ಳೆ ಫುಡ್ ಕೊಡಬೇಕು. ಸೊ ಅದಕ್ಕೋಸ್ಕರ ಅಮ್ಮ ನಾನೇ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಕುಕ್ ಮಾಡ್ತಾರೆ, ಪ್ರತಿದಿನ ಅವರೇ ಮಾಡ್ತಾರೆ.
ಒಂದು ಒಳ್ಳೆ ಅಂದರೆ ಹೈಜೀನಾಗೆ ಮಾಡ್ತಾರೆ. ಏನು ಮನೇಲಿ ನಮ್ಗೆ ಹೆಂಗೆ ನಮ್ಮ ತಾಯಿ ಮಾಡ್ತಾರೋ ಸೇಮ್ ಅದೇ ಥರ ಬರೋರ್ಗು ಅದೇ ಥರನೇ ಇದು ಮಾಡಬೇಕು. 4 ಜನ ತಿಂದು ಅವರು ಸ್ಯಾಟಿಸ್ಫೈ ಆಗಿ ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆ ಉದ್ದೇಶದಲ್ಲೇ ಮಾಡ್ತಾರೋ ಹೋಟ್ಲಿದು. ಮತ್ತು ಅಪ್ಪ ಅಮ್ಮ ಬಗ್ಗೆ ಆದರೆ ಅದೇ ಅವರು ಮೇಯ್ನ್ ಇಂಟೆನ್ಷನ್ ಏನಂದರೆ ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಆರೋಗ್ಯವಾಗಿದ್ದು ಫುಡ್ ಕೊಡಬೇಕು, ಜನ ಬಂದವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಊಟ ಮಾಡಿಕೊಂಡು ರೀಸನಬಲ್ ಪ್ರೈಸ್ಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದು ಮಾಡ್ತಾ ಇದ್ದಾರೆ. ಅವರೇ ನಮಗೆ ಇನ್ಸ್ಪಿರೇಷನ್. ಈ ಥರ ಅವರೇ ಇಷ್ಟು ಕಷ್ಟಪಡಬೇಕಾದ್ರೆ ನಾವೇನಕ್ಕೆ ಅವ್ರಿಗೆ ಸಪೋರ್ಟಾಗಿ ನಿಲ್ಲಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ತಮ್ಮನೂ ಅಷ್ಟೇ, ಅವನು ಅದೇ ಥರನೇ ಹೇಳೋದು, ಇವತ್ತು ಬರುತ್ತೆ ದುಡ್ಡು, ನಾಳೆ ಹೋಗುತ್ತೆ, ದುಡ್ಡು ಮುಖ ಅಲ್ಲ, ಫಸ್ಟು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದೇ ಮೇಯ್ನ್ ಇಂಪಾರ್ಟೆಂಟು. ಸೊ ಅವ್ರಿಗೆ ಯಾವ ಥರ ಫುಡ್ ಲೈಕ್ ಆಗುತ್ತೋ, ಈಗ ಅದಕ್ಕೆ ಮಧ್ಯಾಹ್ನದೊತ್ತು ಅಷ್ಟೇ ಒಂದು ರೈಸ್, ಇವಾಗ ಹುಡುಗರೆಲ್ಲ ಬರ್ತಾರೆ, ಇವಾಗ ಅವ್ರಿಗೆ ಒಂದು ಚಪಾತಿ ಒಂದು ರೈಸ್ ತಿಂದರೆ ಅದ್ರ ಜೊತೆಗೆ ಅವರು ಒಂದು ರೈಸ್ ಅಂದರೆ ಯಾವುದಾದ್ರೂ ಒಂದು ಈ ರೈಸ್ ಬಾತ್ ಥರ ಯಾವುದಾದ್ರೂ ಕೇಳ್ತಾರೆ. ಸೊ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ರೀಸನಬಲ್ ಪ್ರೈಸ್ಗೆ ಕೊಟ್ಟು ಅವ್ರನ್ನ ಸ್ಯಾಟಿಸ್ಫೈ ಮಾಡೋಣ ಅನ್ನೋ ಉದ್ದೇಶದಲ್ಲಿ ನನ್ನ ತಮ್ಮ ಇದನ್ನೆಲ್ಲ ಪ್ಲ್ಯಾನ್ಸ್ ಎಲ್ಲ ಅವನ್ನೇ ಎಕ್ಸಿಕ್ಯೂಟ್ ಮಾಡೋದು. ಹೋಟೆಲಲ್ಲಿ ಈ ಥರ ಡಿಶಸ್ ಮಾಡಬೇಕು, ಈ ಥರನೇ ಹೋಗಬೇಕು, ಈ ಥರನೇ ಮಾಡಬೇಕು ಅನ್ನೋ ಒಂದೆಲ್ಲ ಅವ್ನು ಅವನಿಂದ ಇದಾಗತ್ತೆ. ಈ ಥರ ನಿಮ್ಮ ತಂದೆ ತಾಯಿ, ನಿಮ್ಮ ತಮ್ಮ, ನೀವು ಮೇನ್ ನಮ್ಮ ತಂದೆ ತಾಯಿಗೆ ಬ್ಯಾಕ್ ಬೋನಾಗಿ ನನ್ನ ತಮ್ಮ ನಿಂತಿದ್ದಾನೆ. ಅವನಿಗೆ ಸಪೋರ್ಟಿವ್ ಆಗಿ, ನಮ್ಮ ತಂದೆ ತಾಯಿಗೆ ಆಲ್ಮೋಸ್ಟ್ ಸಪೋರ್ಟಿವ್ ಆಗಿ ಅವ್ನು ಹಿಂದೆ ಇರ್ತಾನೆ. ಯಾವತ್ತು ತಂದೆ ತಾಯಿ ಅವರು ಗೈಡೆನ್ಸ್ ಮಾಡ್ತಾ ಇರ್ತಾನೆ, ಈ ಥರ ಮಾಡಬೇಕಮ್ಮ ಆ ಥರ. ಅಂದರೆ ಅವ್ರಿಗೆ ಗೊತ್ತಿರತ್ತೆ, ಅವ್ರಿಗೆ ಗೊತ್ತಿಲ್ಲದ ಏನೂ ಇಲ್ಲ. ಬಟ್ ಈ ಜನ್ರೇಷನ್ ಮಕ್ಕಳಿಗೆ ಯಾವ ಥರ ಫುಡ್ ಇನ್ನೊಂದು ಸ್ವಲ್ಪ ಏನೊಂದು ಮಾಡಬೇಕು ಅನ್ನೋದೆಲ್ಲ ಅವನು ಅಪ್ಡೇಟ್ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾನೆ. ನಿಮಗೆ ಖುಷಿ ಇದೆ ಮೇಡಮ್ ಈ ಕೆಲಸ? ಖುಷಿ ಅನ್ನೋದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್. ನಾವು ಕೊಡೋ ಫುಡ್ಡಲ್ಲಿ ಜನ ಬಂದು ತಿಂತಾ ಇದಾರಲ್ವ ಅವ್ರು ಇಲ್ಲಿ ಆಲ್ಮೋಸ್ಟ್ ಹೊಸೊಬ್ರಿಗಿಂತ ಆಲ್ಮೋಸ್ಟ್ 3 years 4 yearsಯಿಂದ ಬರೋ ನಮ್ಗೆ ಹಳೆ ಕಸ್ಟಮರ್ಸೇ ಜಾಸ್ತಿ. ನಾನು ಹೇಳೋದಕ್ಕಿಂತ ನೀವು ಅವ್ರನ್ನೇ ಹತ್ರನೇ ರಿವ್ಯೂಸ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಹೋಟ್ಲು ಬಗ್ಗೆ ಬರೀ ನಾವೇ ಹೇಳ್ತಾ ಇದ್ರೆ ಅದು ಬರೀ ನಾವೇ ಕೊಚ್ಕೊಂಡಂಗೆ ಆಗ್ಬಿಡತ್ತೆ. ಸೊ ಇದು ಕಸ್ಟಮರ್ಸ್ ಹತ್ರ ಕೇಳಿ ನೀವು ರಿವ್ಯೂಸ್ ತೊಗೊಂಡ್ರೆ ನಮ್ಮ ಹೋಟೆಲ್ ಬಗ್ಗೆ ಏನು ಅಂತ ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಅವ್ರವ್ರು ಮಾಡಿರೋದು, ಇವಾಗ ಅವ್ರವ್ರ ಮಕ್ಕಳು ಅವ್ರವ್ರ ಮುದ್ದು ಅನ್ನೋ ಥರ ನಮ್ಮ ಹೋಟ್ಲು ನಮಗೆ ಅಂದಂಗೆ ನಮ್ಮ ಹೋಟ್ಲ್ ಕಳೆದ್ರೆ ನಮ್ಮ ಹೋಟ್ಲು ಚೆನ್ನಾಗಿದೆ ಅಂತಲೇ ಎಲ್ಲರೂ ಹೇಳೋದು ಆಲ್ಮೋಸ್ಟ್. ಅದು ಬರೋರು ತಿನ್ನೋರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅದು ನಮಗೊಂಥರ ಖುಷಿ. ಬಿಡು ನಾವು ಮಾಡೋದಕ್ಕೂ ಖುಷಿ ಆಯಿತು. ಒಂದು ನಮ್ಮ ಫ್ಯಾಮಿಲಿ ನೋಡಿದಷ್ಟು ಖುಷಿ ಆಗ್ತಿದೆ. ಯಾಕೆಂದರೆ ನೀವೆಲ್ಲ ಫ್ಯಾಮಿಲಿಯವರು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಜೊತೆಗೆ ಒಬ್ಬ ಇಂಜಿನಿಯರ್ ಒಬ್ಬರು ಬಂದಿದ್ದರು, ಡಿಸೈನ್ ಇಂಜಿನಿಯರ್. ಅವ್ರು ಹೇಳಿದ್ರು ನಾನು ಇಲ್ಲೇ ಬರ್ತೀನಿ, ಇಷ್ಟು ದಿವಸದಿಂದ ಇಲ್ಲೇ ತಿಂತೀನಿ, 3 ವರ್ಷದಿಂದ ಒಂದು ಮನೆ ಥರದ ಊಟ ಕೊಡ್ತಾರೆ, ಅದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಿದ್ರು. ನಿಜವಾಗ್ಲೂ ನಿಮ್ಮ ಶ್ರಮ ಸಾರ್ಥಕತೆ ಆಗ್ತಾ ಇದೆ. ಇನ್ನೊಂದೇನಂದರೆ ನನ್ನ ತಮ್ಮ ಹೇಳ್ತಾ ಇರ್ತಾನೆ, ಇವಾಗ ಯಾರನ್ನ ಬಂದು ಊಟ ಕೇಳಿದ್ರೆ ಇವಾಗ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ನಾವು ಕೇಳಬೇಡ, ನೀನು ಹಂಗೆ ಅವ್ರು ಏನು ತಿಂತಾರೋ ತಿನ್ಬಿಟ್ಟು ಹೋಗಲಿ, ನೀನೇನು ಕೇಳ್ಕೊಡ್ದು ಅಂತ ಹೇಳ್ತಾನೆ ಅವನು. ಅವರು ಇವಾಗ ಒಂದು 4 ರೈಸೇ ತಿನ್ನಲಿ, ಏನೇ ತಿನ್ನಲಿ, ಅವ್ರ ಹತ್ರ ಲಾಸ್ಟ್ ಮೂಮೆಂಟಲ್ಲಿ ದುಡ್ಡಿಲ್ಲ ಅಂತಂದರೆ ಇಲ್ಲ ನೀವು ನಾಳೆ ಬಂದು ಕೊಡ್ಬೇಕು, ಇವಾಗಲೇ ಕೊಡಿ, ತೊಗೊಂಡೋಗಿ ಮನೆಗೆ ಇವಾಗ ಹೋಗಿ ತೊಗೊಂಬನ್ನಿ ಅನ್ನೋದೆಲ್ಲ. ಸರಿಯಪ್ಪ ಆಯಿತು ತಿನ್ಬಿಟ್ಟು ಹೋಗು, ಹಿಂಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬಂದು ನೀನು ಯಾವತ್ತಿದೆಯೋ ಅವತ್ತು ಕೊಟ್ಬಿಟ್ಟು ಹೋಗಿ, ಇಲ್ಲಾಂದರೆ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆ ಥರ ಮಾಡಿ ಅಂತ ಅವನೇ ಹೇಳ್ತಾ ಇರ್ತಾರೆ. ಇಲ್ಲಿ ಏನಂದರೆ ದುಡ್ಡಿರೋರೇ ಬಂದು ತಿನ್ನಬೇಕು ಆ ಥರ ಎಲ್ಲ ಇಲ್ವಾ, ಪರವಾಗಿಲ್ಲ ತಿನ್ಬಿಟ್ಟು ಹೋಗಿ ಅಷ್ಟೇ, ಆ ಥರ ಅದು ಅವನು ಹೇಳ್ಕೊಂಡು ಹೋಗ್ತಾ ಇರೋದು. ಹೋಟೆಲ್ ಜೊತೆಗೆ ಇಲ್ಲಿ ಒಂದು ಅನ್ನದಾನನೂ ಕೂಡ ನಡೀತಾ ಇದೆ. ಮೇಡಮ್ ಒಂದು ದಿನಕ್ಕೆ ಇಲ್ಲ 5 ರೂಪಾಯಿ ಇಡ್ಲಿ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಇಡ್ಲಿ ಖರ್ಚಾಗ್ಬೋದು? ಒಂದು ದಿನಕ್ಕೆ ಅಂದರೆ ನಾನು ಯಾವತ್ತೂ ಅಷ್ಟೊಂದು ಕೇಳ್ಕೊಂಡಿಲ್ಲ. ನನಗೆ ತಿಳಿಸಿ ಒಂದು 700-800 ಇಡ್ಲಿಸ್ ಮೇಲೆ ಹೋಗುತ್ತೆ. 700-800 ಖಾಲಿ ಆಗುತ್ತೆ. ವೀಕ್ ಡೇಸಲ್ಲಿ ಶನಿವಾರ ದಿವಸ ಜಾಸ್ತಿ, ಎಷ್ಟಾಗ್ಬೋದು? 1000 ಇಡ್ಲೀಸ್ ಮೇಲೆ ಹೋಗುತ್ತೆ. ಶನಿವಾರ ದಿನ 1000 ಜನ, 1000 ಸೊ ಜನ ಅಲ್ಲ, 1000 ಇಡ್ಲಿ ಮೇಲೆ ಹೋಗುತ್ತೆ. ಇಡ್ಲಿ ಯಾಕಂದರೆ ಅವತ್ತು ಹಾಲಿಡೇಸ್ ಇರೋದ್ರಿಂದ ಸೊ ಜಾಸ್ತಿ ಆಗುತ್ತೆ. ಭಾನುವಾರ ಓಪನ್ ಮಾಡಿ ಇನ್ನೂ ಜಾಸ್ತಿ. ಭಾನುವಾರ ಓಪನಲ್ಲಿ ಇತ್ತು, ಇವಾಗ 1 ಮಂತಿಂದ ನಾವು ಅವ್ರಿಗೂ ರೆಸ್ಟ್ ಬೇಕು, ವಯಸ್ಸಾಗ್ತಾ ಇದೆ, ಇಲ್ಲೇ ಆಗ್ಬಿಡತ್ತೆ, ಟೈಮ್ ಆಗಿಬಿಡತ್ತೆ. ಸೊ 1 ದಿನ ಅವ್ರಿಗೆ ರೆಸ್ಟ್ ಕೊಡೋಣ ಅಂದ್ಬಿಟ್ಟು ಸಂಡೇಸ್ ರಜೆ ಮಾಡಿದ್ದಾರೆ.